ಮುದ್ದು ಸಾಕು ಕಣವ. ಯಜಮಾನ್ರೆ, ಈ ಮಾತು ನೀವು ಹೇಳ್ತಾ ಇದ್ದೀರಾ? ಅಲ್ಲ, ಕುಡಿಯೋಕ್ಕೆ ಕೂತ್ಕೊಂಡ್ರೆ 3-4 ಪೆಗ್ ತಗೊಳ್ತಾ ಇದ್ರಿ, ಇನ್ನೂ 1 ಪೆಗ್ ಕೂಡ ಆಗಿಲ್ಲ, ಆಗಲೇ ಸಾಕು ಅಂತ ಇದ್ದೀರಾ? ಮುದ್ದು, ನಾನು ಸಂತೋಷವಾಗಿದ್ದೀನಿ ಕಣೋ. ನನ್ನ ಮಗಳು ಹುಷಾರಾಗ್ತಿದ್ದಾಳೆ, ಓಡಾಡೋಕ್ಕೆ ಶುರು ಮಾಡಿದ್ದಾಳೆ. ಈಗ ಅವಳನ್ನು ನೋಡಿದ್ರೆ ನನಗೆ ಸಂತೋಷ ಉಕ್ಕಿ ಬರ್ತಿದೆ ಕಣೋ. ನನಗೆ ಇದಕ್ಕಿಂತ ಇನ್ನೇನೋ ಬೇಕು. ನಿಜ ಯಜಮಾನ್ರೆ, ಮೊದಲೆಲ್ಲ ಡಾಕ್ಟ್ರ್ ಹೇಳೋದು ಕೇಳಿ ಅಂಜನಿ ಅಮ್ಮವ್ರ ಜೀವನ ಇಷ್ಟೇನ ಅನಿಸ್ಬಿಟ್ಟಿತ್ತು. ಆದರೆ ದೇವರು ದೊಡ್ಡವನು, ಡಾಕ್ಟ್ರ್ ಕೈಲಿ ಮಾಡೋಕ್ಕಾಗದಿದ್ದನ್ನ ಆ ದೇವರು ಮಾಡಿಬಿಟ್ಟ. ತಪ್ಪು ಕಣೋ. ನನ್ನ ಮಗಳ ಜೀವನ ಸರಿ ಮಾಡಿತ್ತು ದೇವರಲ್ಲ, ದೇವರಂಥ ಮನುಷ್ಯ. ನನ್ನ ಅಳಿಯ ಕಣೋ, ನನ್ನ ಅಳಿಯ ದೇವರಂಥ ಮನುಷ್ಯ. ನನ್ನ ಮಗಳು ಒಂದೇ ಕಡೆ ಮೂಲೆಯಲ್ಲಿದ್ಲು, ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಯಾರ ಸಂಪರ್ಕನೂ ಇಲ್ಲದೆ ಕೂತಿದ್ಲು. ಇವತ್ತು ನನ್ನ ಮಗಳು ಎದ್ದು ಓಡಾಡ್ತಿದ್ದಾಳೆ, ನಿಧಾನವಾಗಿ ಮಾತಾಡೋಕೆ ಶುರು ಮಾಡ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ದೇವರಂತ ನನ್ನ ಅಳಿಯಂದ್ರು ಕಣೋ. ನನ್ನ ಮಗಳು ಯಾರೋ ಗೊತ್ತು ಗುರು ಇಲ್ಲದೆ ಇರೋ ಹುಡುಗನ್ನ ಪ್ರೀತಿಸಿ ಮದುವೆ ಆದ್ಲು ಅಂತ ಅವ್ರ ಬಗ್ಗೆ ತಿಳ್ಕೊಳ್ದೆ ಅವ್ರನ್ನ ದ್ವೇಷ ಮಾಡೋಕೆ ಶುರು ಮಾಡಿದ್ದೆ. ಅದು ನಾನು ಮಾಡಿದ ತಪ್ಪು ಕಣೋ. ಆದ್ರೆ ಅಂಜಲಿ ಅವತ್ತೇ ಈ ಹುಡುಗನ್ನ ನನ್ನ ಮುಂದೆ ಕರ್ಕೊಂಡು ಬಂದು ನಿಲ್ಸಿದ್ದಿದ್ರೆ ಅವರನ್ನ ಕ್ಷಮಿಸಿ ಮನೆ ತುಂಬಿಸ್ಕೊತಿದ್ದೆ ಕಣೋ. ಹಾಗೆ ಮಾಡಿದ್ದಿದ್ರೆ ಅಂಜಲಿಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಣೋ. ಅಳಿಯಂದ್ರು ನನ್ನ ಮನ್ಸನ್ನು ಮಾತ್ರ ಅಲ್ಲ ಕಣೋ, ನನ್ನ ಮಗಳ ಬದುಕನ್ನೇ ಬದಲಾಯಿಸ್ಬಿಟ್ರು. ನಾವೇ ಹುಡುಕಿ ಮದುವೆ ಮಾಡಿದ್ರು ಇಂಥ ಹುಡುಗ ನಮ್ಮ ಕೈಗೆ ಸಿಗ್ತಿರ್ಲಿಲ್ಲ ಕಣೋ. ನಮ್ಮೆಲ್ಲರ ಪಾಲ್ಗೆ ನಮ್ಮ ಅಳಿಯ ಭಗವಂತ ಕಣೋ. ಮತ್ತು ನನ್ನ ಮಗಳು ಹುಷಾರಾಗಿದ್ದಾಳೆ, ಅವಳ ಜೀವನ ಸರಿ ಹೋಗ್ತಿದೆ, ಅವಳು ಖುಷಿಯಾಗಿದ್ದಾಳೆ, ಅವಳು ನಗ್ನಗ್ತಾ ಇದ್ದಾಳೆ. ಅವಳು ನೋಡಿದ್ರೆ ಸಂತೋಷ ಉಕ್ಕಿ ಬರ್ತಿದೆ ಕಣೋ. ನನಗೆ ಇದಕ್ಕಿಂತ ಕಿಕ್ಕಿ ಇನ್ನೇನೋ ಬೇಕು. ಅಯ್ಯೋ ಕಡವಳೆ, ಸುಬ್ಬುನ ಅಳಿಯ ಅಂತ ನಂಬ್ಕೊಂಡಿದ್ದಾರೆ, ಅಳಿಯಾನೇ ದೇವ್ರು ಅಂದ್ಕೊಂಡಿದ್ದಾರೆ. ಇದು ಒಳ್ಳೇದೋ ಕೆಟ್ಟದೋ ಒಂದು ಗೊತ್ತಾಗ್ತಿಲ್ಲ. ಸುಬ್ಬು ಇವ್ರ ಅಳಿಯ ಅಲ್ಲ ಅನ್ನೋದು ಗೊತ್ತಾದರೆ ಯಜಮಾನರು ಆ ಸತ್ಯನ ತಡ್ಕೋತಾರ? ಹಾಗಂತ ಗೊತ್ತಾಗದೇ ಇರೋಕ್ಕೂ ಆಗಲ್ಲ. ಇದೆಲ್ಲ ಎಲ್ಲಿಗೆ ಹೋಗ್ದಿಲ್ಲತ್ತೋ, ಕ್ಲೈಮ್ಯಾಕ್ಸ್ ಏನಾಗತ್ತೋ ದೇವರೇ ಬಲ್ಲ. ಅಮ್ಮ, ಈಗ ನಿಂಗೆ ಎಲ್ಲ ಗೊತ್ತಾಗ್ತಿದೆ. ನನ್ನ ಹೆಸರೇನು ಹೇಳು? ಸಾನ್ವಿ. ವೆರಿ ಗುಡ್ ಅಮ್ಮ. ತಾತನ ಹೆಸರೇನು ಹೇಳು? ಪ್ರತಾಪ್ ರಾಜ್. ಸೂಪರ್ ಅಮ್ಮ. ಇನ್ನು ಈ ಮನೆಯಲ್ಲಿ ಯಾರಿದ್ದಾರೆ ಗೊತ್ತಾ ಅಮ್ಮ ನಿಮ್ಗೆ? ಮುತ್ತು, ರಾಜಪ್ಪ, ಶಾಂತಮ್ಮ. ಅಮ್ಮ, ನಿಂಗೆ ಹಾಗಾದ್ರೆ ಎಲ್ಲ ಗೊತ್ತು? ಹೌದು ಪುಟ್ಟ. ನಾನು ನಿಂಗೇನೋ ಕೇಳ್ತೀನಿ, ಹೇಳ್ತೀಯಾ? ಕೇಳು ಕೇಳು, ನೀನೇನ್ ಕೇಳಿದ್ರು ಹೇಳ್ತೀನಿ. ನಿನ್ ಮಗಳು ಜಾನೆ ಗೊತ್ತಾ? ಹಾಗಿದ್ರೆ ನಿಂಗೆ ಈ ಮನೇಲಿ ಯಾರಂದ್ರೆ ತುಂಬಾ ಇಷ್ಟ? ನೀನೇ ನನಗಿಷ್ಟ. ನನ್ನ ಬಿಟ್ರೆ? ನಿನ್ನ ಬಿಟ್ರೆ ಅಪ್ಪ ಇಷ್ಟ. ಎಲ್ಲ ಮಕ್ಕಳಿಗೂ ಅಪ್ಪ ತಾನೇ ಇಷ್ಟ ಆಗೋದು. ಎಲ್ಲಿ? ಇನ್ನೊಂದ್ಸಲ ಹೇಳು. ಒಂದ್ಸತಿ ಏನು 100 ಸತ ಹೇಳ್ತೀನಿ. ನನ್ಗೆ ಅಪ್ಪ ಅಂದ್ರೇನೆ ಇಷ್ಟ. ಆದ್ರೆ ಇಲ್ಲಪ್ಪ ಇಲ್ವಲ್ಲ, ಈ ಮನೆಯಲ್ಲಿರೋರು. ಕಂದ, ಮನೇಲಿರೋರು ಅಂತ ಯಾಕೆ ಹೇಳ್ತೀಯ? ಅವ್ರನ್ನೂ ನೀನು ಅಪ್ಪ ಅಂತಾನೆ ಕರಿ. ಎಲ್ಲಿ ಅಪ್ಪ ಅಂತ ಕರಿ. ಓಕೆ ಕಂದ, ಅವ್ರು ನಿಜವಾಗ್ಲೂ ಎಷ್ಟು ಒಳ್ಳೆಯವ್ರಲ್ವಾ? ಹೌದು, ಅವ್ರು ತುಂಬಾ ಒಳ್ಳೆಯವರು. ಸರಿ ಅಮ್ಮ, ನಾನು ಹೊರಗಡೆ ಆಟಾಡ್ಬೇಕು. ನಿನ್ನ ಹತ್ರ ಆಮೇಲೆ ಬಂದು ಮಾತಾಡ್ತೀನಿ. ಬಾಯ್.
ಅಪ್ಪಂಗೆ ಅವ್ರ ಅಳಿಯ ಅಲ್ಲ ಅನ್ನೋ ಸತ್ಯ ಗೊತ್ತಾಗೋಯ್ತಾ? ನಿಮಗೆ ಗೊತ್ತಿರೋ ಸತ್ಯ ಏನು ಅಪ್ಪ? ಹೇಳ್ತೀನಿ ಮಗಳೇ. ಅದಕ್ಕೂ ಮುಂಚೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಮಗಳೇ. ಚಿಕ್ಕ ವಯಸ್ಸಿಂದಲೂ ನಿನ್ನನ್ನು ತುಂಬ ಕಟ್ಟುನಿಟ್ಟಾಗಿ ಬೆಳೆಸ್ದೆ. ನಿನಗೆ ನಾನು ಏನು ಕೊಡಬೇಕು ಅನ್ನಿಸ್ತೋ ಅದನ್ನೆಲ್ಲ ಕೊಟ್ಟನೆ ಹೊರತು ನೀನು ಇಷ್ಟಪಟ್ಟಿದ್ದೆ ನಾನು ಕೊಡಲೇ ಇಲ್ಲ. ಅದು ನನ್ನ ತಪ್ಪು. ಅದೇ ಕಾರಣಕ್ಕೆ ನೀನು ಇಷ್ಟಪಟ್ಟಿದ್ದನ್ನು ನೀನು ಪಡ್ಕೊಂಡೆ. ನೀನು ಇಷ್ಟಪಟ್ಟ ರೀತಿ ಬದುಕಬೇಕು ಅಂತ ನಿನ್ನ ಬದುಕನ್ನು ಕಟ್ಕೊಂಡೆ. ಆದರೆ ನನಗೂ ಒಂದು ಆಸೆ ಇದೆ ಕಂದ. ಹೌದು ಮಗಳೇ, ನೀನು ಇಷ್ಟಪಟ್ಟು ಮದುವೆ ಆಗಿರೋ ಹುಡುಗ ರೂಪವಂತ, ಗುಣವಂತ, ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ದೇವರಂಥ ಹುಡುಗ. ನಾನೇ ಹುಡುಕಿದ್ರೂ ಇಂಥ ಒಂದು ವಜ್ರನ ನಿನಗೆ ಕೊಡ್ಸೋಕ್ಕಾಗ್ತಿರ್ಲಿಲ್ಲ. ನನ್ನ ತಪ್ಪಿಗೆ ಇದನ್ನು ಪ್ರಾಯಶ್ಚಿತ್ತ ಅಂತ ಅನ್ಕೋ. ನೋಡು ಮಗಳೇ, ನಿಮ್ಮಿಬ್ಬರ ಮದುವೆನ ನನ್ನ ಕಣ್ಣಾರೆ ನೋಡೋಕ್ಕಾಗಿರಲಿಲ್ಲ. ಈಗಲಾದರೂ ನನ್ನ ಕಣ್ಣೆದುರಿಗೆ ನಿಮ್ಮಿಬ್ಬರ ಮದುವೆ ನೋಡಬೇಕು ಅನ್ನೋ ಆಸೆ ಬಂದಿದೆ. ಈ ಅಪ್ಪನ ಆಸೆನ ನೆರವೇರಿಸ್ತೀಯ ಮಗಳೇ? ಅಪ್ಪ, ಏನು ಹೇಳ್ತಿದ್ದೀರಾ ನೀವು? ಮತ್ತೆ ಮದುವೆ ಆಗೋದು ಅಂದರೆ? ಹೌದು ಮಗಳೇ, ನಿಮ್ಮಿಬ್ಬರ ಮಧ್ಯೆ ಎಷ್ಟು ಪ್ರೀತಿ ಇದೆ, ಎಷ್ಟು ಕಾಳಜಿ ಇದೆ. ಅದರಲ್ಲೂ ಒಂದು ಮಗು ಆದಮೇಲೂ ಕೂಡ ಇಷ್ಟು ಪ್ರೀತಿಯಿಂದ ಒಬ್ರಿಗೊಬ್ರು ಕಾಳಜಿ ವಹಿಸೋ ದಂಪತಿಗಳನ್ನ ನಾನು ಇದೇ ಮೊದಲನೇ ಸರ್ತಿ ನೋಡ್ತಿರೋದು. ನಾನು ನಿಮ್ಮಿಬ್ಬರನ್ನೂ ಮನಸಾರೆ ಒಪ್ಕೊಂಡಿದ್ದೀನಮ್ಮ. ನನಗೇ ಗೊತ್ತಿಲ್ಲದ ಹಾಗೆ ನಿಮ್ಮಿಬ್ಬರ ಮೇಲಿನ ಪ್ರೀತಿ ಹೆಚ್ಚಾಗಿದೆ. ಅಳಿಯಂದ್ರನ್ನ ಈ ಮನೆ ಅಳಿಯ ಅಲ್ಲ, ಈ ಮನೆ ಮಗ ಅಂತ ನನ್ನ ಮನಸ್ಸು ಹೇಳ್ತಿದೆ. ಈಗ ನಿಮ್ಮಪ್ಪನ ಹೃದಯಕ್ಕೆ ದ್ವೇಷ, ಸಿಟ್ಟು ಯಾವುದು ಶಾಶ್ವತ ಅಲ್ಲ ಅನ್ನೋದು ಗೊತ್ತಾಗಿದೆ. ಇದಿಷ್ಟನ್ನು ನಿನ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಮಗಳೇ. ಈ ಅಪ್ಪನ ಆಸೆ ಈಡೇರಲೇಬೇಕು. ನಿಮ್ಮಿಬ್ಬರ ಮದುವೆ ನನ್ನ ಕಣ್ಣೆದುರು ನಡಿಲೇಬೇಕು. ನನಗೆ ಗೊತ್ತಮ್ಮ, ಇದರಿಂದ ನಿನಗೆ ಅಳಿಯಂದ್ರಿಗೆ ಇಬ್ಬರಿಗೂ ಖುಷಿ ಆಗತ್ತೆ ಅಂತ. ನೋಡಮ್ಮ, ಇನ್ನು ತಡ ಮಾಡೋದು ಬೇಡ. ನಾನು ಮದುವೆ ತಯಾರಿ ಮಾಡ್ಕೋತೀನಿ. ಇನ್ನು ತಡ ಮಾಡೋದು ಬೇಡ ಮಗಳೇ. ಅಳಿಯಂದ್ರೆ ನಿನ್ನ ಕುತ್ತಿಗೆಗೆ ಎಲ್ಲರ ಮುಂದೆ ತಾಳಿ ಕಟ್ಟೋದನ್ನ ನಾನು ಕಣ್ ತುಂಬ್ಕೋತೀನಿ. ಈಗ ನನಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿಯಲ್ಲ ನೀನು. ಇನ್ನೇ ನೋಡು, ನಿನ್ನ ಮದುವೆನ ನಾನು ಹ್ಯಾಗ್ ಧಾಮ್ ಧೂಮ್ ಅಂತ ಮಾಡ್ತೀನಿ ಅಂತ. ರಾಜಪ್ಪ, ಮುತ್ತು, ಅಪ್ಪ, ಶಾಂತಮ್ಮ, ಅಪ್ಪ, ಎಲ್ಲರೂ ಬನ್ನಿ.